ಹಾಯ್ ಹಲೋ ನಮಸ್ಕಾರ ಎಲ್ಲಿಗೂ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ಟ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಪಡೆ ಸಿದ್ಧವಾಗಿದೆ, ಅಖಾಡ ತಯಾರಾಗಿದೆ ಆ್ಯಂಡ್ ಆರ್ಬಿಟಿಸೋಗೆ ನಮ್ಮ ಪಡೆ ರೆಡಿಯಾಗಿದೆ ಅಂತ. ಆ್ಯಂಡ್ ದಿಸ್ ವಿಲ್ ಬಿ ದ ಬೋಲ್ಡ್ ಸ್ಟೇಟ್ಮೆಂಟ್. ಯಾಕೆಂದರೆ IPL 2025ನ ಮೊದಲನೇ ಮ್ಯಾಚ್ ಇನ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇವತ್ತು ರಾತ್ರಿ 7:00 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್. ನಿನ್ನೆ ಮ್ಯಾಚ್ನ ನೋಡಿದ್ರೆ ಅನ್ಕೊಂತೀನಿ, ಪಂಜಾಬ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಅದು ಹೋಮ್ ಗೇಮ್ ಆಗಿತ್ತು. ಈ ಮ್ಯಾಚು ರಿಷಬ್ ಪಂತ್ ವರ್ಸಸ್ ಶ್ರೇಯಸ್ ಅಯ್ಯರ್, 2 ಜೆನ್ ಬೋಲ್ಟ್ ಕ್ಯಾಪ್ಟನ್ಸ್ನ ಒಂದು ಕಂಟೆಸ್ಟ್ ಆಗಿತ್ತು. 4 ಇಂಡಿಯನ್ಸ್ ಸಾಕಾಗಿತ್ತು ಪಂಜಾಬ್ ಕಿಂಗ್ಸ್ನ ಟೀಮ್ನ ಗೆಲ್ಸೋದಕ್ಕೆ. ಬಟ್ one man stood out. Prabhsimran Singh, of course he stood out, but one man, Nehal Vadera, his striking ability, wonderful. ಸ್ಟ್ರೈಕಿಂಗ್ ಅಬಿಲಿಟಿ ನೋಡಿದ್ರೆ ಇಂಡಿಯಾದು T20 ಕೋರ್ ಅಷ್ಟು ಚೆನ್ನಾಗಿದೆ ಅಂತ ತೋರಿಸೋದಕ್ಕೆ ನಮಗೆ ನೆಹಾಲ್ ವಧೇರಾ ಅವರ ಇನ್ನಿಂಗ್ಸ್ ಸಾಕಾಗಿತ್ತು. ಹಿ ಈಸ್ ಡೆಫಿನೆಟ್ಲಿ ಒನ್ ಫಾರ್ ದ ಫ್ಯೂಚರ್ ಅಂತ ಹೇಳ್ತೀನಿ. ಆ್ಯಂಡ್ ಇದೇ ನಮ್ಮ ಇವತ್ತಿನ ಒಂದು ಟಾಪಿಕ್ ಕೂಡ ಆಗಿರುತ್ತೆ. RCB ವರ್ಸಸ್ GT ಪ್ರಿವ್ಯೂಗೆ ಮುಂಚೆ ವಿಲ್ ಡಿಸ್ಕಸ್ ಅರ್ಲಿ ಪ್ರೆಡಿಕ್ಷನ್ ಫಾರ್ ಹೂ ಇಸ್ ಗೋಯಿಂಗ್ ಟು ಬಿ ದ ಎಮರ್ಜಿಂಗ್ ಪ್ಲೇಯರ್ ಫಾರ್ ದಿಸ್ ಸೀಸನ್ ಇನ್ IPL 2025. ಸೊ ಎಮರ್ಜಿಂಗ್ ಪ್ಲೇಯರ್ ಅಂತ ಅಂತಿದ್ದಂಗೆ ನಮ್ಗೆ ಏನು ನೆನಪಾಗುತ್ತೆ, ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ಹೇಳ್ಬಿಡ್ತೀನಿ. ಎಮರ್ಜಿಂಗ್ ಪ್ಲೇಯರ್ ಅನ್ನೋ ಒಂದು ಪಟ್ಟನ ಗೆಲ್ಲೋದಕ್ಕೆ ಮೊದಲನೇದಾಗಿ 5 ಟೆಸ್ಟ್ ಮ್ಯಾಚ್ಗಳಿಗಿಂತ ಕಡಿಮೆ ಆಡಿರಬೇಕು ಅವರ ಇಂಟರ್ನ್ಯಾಷನಲ್ ಟೀಮ್ಗೆ ಒಬ್ಬ ಪ್ಲೇಯರ್. ಆ್ಯಂಡ್ 20 ಒನ್ ಡೇ ಇಂಟರ್ನ್ಯಾಷನಲ್ ಪಂದ್ಯಗಳಿಗಿಂತ ಕಡಿಮೆ ಆಡಿರಬೇಕು. ಆ್ಯಂಡ್ ಏಜ್ ಕ್ರೈಟೀರಿಯಾ ಕೂಡ ಇದೆ. ಬಹುಶಃ 25 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅಂತ ಹೇಳ್ಬೋದು. ಬಟ್ ಒಂಚೂರು ಆ ಕಡೆ ಮ್ಯಾಟ್ರ್ ಆಗಲ್ಲ. ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಆ್ಯಂಡ್ ಇವೆರಡು ಕ್ರೈಟೀರಿಯಾಗಳನ್ನ ಮ್ಯಾಚ್ ಆಡಿದರೆ ಒಂಚೂರು ಆ ಕಡೆ ಈ ಕಡೆ ಆಗಿದ್ದರೂ ಪರವಾಗಿಲ್ಲ. ಬಟ್ 25 to 27 ಒಂದು ಏಜ್ ಕ್ಯಾಟಗರಿ ಆಗಿರುತ್ತೆ ಫಾರ್ ಟು ಎಮರ್ಜ್ ದ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್. ಸೊ ಇಷ್ಟು ವರ್ಷ ಬಹಳ ಡಿಫ್ರೆಂಟ್ ಪ್ಲೇಯರ್ಸ್ ಎಮರ್ಜಿಂಗ್ ಪ್ಲೇಯರ್ಸ್ನ ವಿನ್ ಹಾಕೊಂಡು ಬಂದಿದ್ದಾರೆ. ಇವಾಗ ಪಂಜಾಬ್ ಕಿಂಗ್ಸ್ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಎಮರ್ಜಿಂಗ್ ಪ್ಲೇಯರ್ ಆಗಿದ್ದರು. 2009ನಲ್ಲಿ ಡೆಕ್ಕನ್ ಚಾರ್ಜರ್ಸ್ಗೆ ಆಡ್ತಾ ರೋಹಿತ್ ಶರ್ಮಾ ಅವರು ಕೂಡ ಎಮರ್ಜಿಂಗ್ ಪ್ಲೇಯರ್ ಆಗಿದ್ದರು. ಸೊ ಇದು ಒಂದು ಅತ್ಯುತ್ತಮವಾದ ಕ್ಯಾಟಗರಿ ಆಗಿರುತ್ತೆ. ಯಾಕಂದರೆ ಅಕ್ಷರ್ ಪಟೇಲ್ ಅವರು ಕೂಡ ಭಾಗಿಯಾಗಿದ್ದರು ಆ ಒಂದು ಲೆಜೆಂಡರಿ ಲಿಸ್ಟಲ್ಲಿ. ಸೊ ಕಡಿಮೆ ಜನ ಫಾರಿನರ್ಸ್ ಇದ್ದಾರೆ, ಜಾಸ್ತಿ ಜನ ಇಂಡಿಯನ್ಸ್ ಇದ್ದಾರೆ. ಆಬ್ವಿಯಸ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಅಂದಾಗ ಇಂಡಿಯನ್ಸ್ಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ಬೋದು ಅಂತ ಹೇಳ್ಬೋದು. ಬಟ್ ಇಂಡಿಯನ್ಸ್ ಡಾಮಿನೇಟ್ ಮಾಡಿದ್ದಾರೆ ಈ ಒಂದು ಟೂರ್ನಮೆಂಟ್ನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಲ ಕಾದು ನೋಡಬೇಕಾಗುತ್ತೆ ಯಾರು ಆಗ್ತಾರೆ ಅಂತ. ಆಲ್ರೆಡಿ ನಮ್ಗೆ ಎಷ್ಟೊಂದು ಟ್ಯಾಲೆಂಟ್ಸ್ ಕಾಣ್ತಾ ಇದೆ ಈ ಸಲ ಯಾರ್ಯಾರು ಗೆಲ್ಬೋದು ಅಂತ. ಒಂದು ಅರ್ಲಿ ಪ್ರೆಡಿಕ್ಷನ್ ನೋಡೋಕೆ ಹೋದರೆ, ಮೊದಲನೇದಾಗಿ ನನ್ನ 4 ಜನ ಹೂ ಸ್ಟ್ಯಾಂಡ್ಸ್ ಔಟ್ ಫಾರ್ ಮೀ. ಇವಾಗ ತನಕ ಎಷ್ಟು IPL ಆಗಿದೆ, 4 ಜನ ಯಾರ್ಯಾರು ಮುಂದೆ ನಿಂತ್ಕೊಳ್ತಾರೆ ಈ ಒಂದು ಪಟ್ಟನ ಗೆಲ್ಲೋದಕ್ಕೆ ಅಂತ ನಾನು ನೋಡೋದಾದರೆ, ಮೊದಲನೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅತ್ಯುತ್ತಮವಾದ ಫಿನಿಶ್ ಕೊಟ್ಟಂತಹ ಅಶುತೋಷ್ ಶರ್ಮಾ. ಆ ಒಂದು ಮ್ಯಾಚ್ ಸಾಕಾಗಿತ್ತು ಅವರಿಗೆ ಪ್ರೂವ್ ಮಾಡೋದಕ್ಕೆ ದಟ್ ಹೀ ಈಸ್ ದ ಒನ್ ಹೂ ಇಸ್ ಕೇಪಬಲ್ ಆಫ್ ಪ್ಲೇಯಿಂಗ್ ಇನ್ ದ್ಯಾಟ್ ಬಿಗ್ ಸ್ಟೇಜ್ ಅಂತ. ಎರಡನೇದಾಗಿ, ಇದು ನನ್ನ ಒಪಿನಿಯನು, ಯಾಕಂದರೆ ನಿನ್ನೆ ಆ ಒಂದು ಇನ್ನಿಂಗ್ಸ್ನ ನಾನು ನೋಡಿದೆ ನೆಹಾಲ್ ವಧೇರಾ ಅವರ ಬ್ಯಾಟಿಂದ. ಇಟ್ ಈಸ್ ನೆಹಾಲ್ ವಧೇರಾ ಫ್ರಮ್ ಪಂಜಾಬ್ ಕಿಂಗ್ಸ್. ಲಾಸ್ಟ್ ಇಯರು ಮುಂಬೈ ಇಂಡಿಯನ್ಸ್ಗೆ ಆಡ್ತಿದ್ರು. ಸೊ ಮುಂಬೈ ಇಂಡಿಯನ್ಸ್ ಟ್ಯಾಲೆಂಟ್ ಸ್ಕೌಟಿಂಗ್ ಬಗ್ಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಆ ಒಂದು ಟ್ಯಾಲೆಂಟ್ ಸ್ಕೌಟ್ ಮಾಡಿ ಅವ್ರು ಈ ಸಲ ರಿಟೈನ್ ಮಾಡೋಕ್ಕಾಗಿಲ್ಲ ನೆಹಾಲ್ ವಧೇರಾ ಅವ್ರನ್ನ ಆಪ್ಷನ್ಗೆ ಬಿಟ್ಟಿದ್ರು. ಆ್ಯಂಡ್ ಆಪ್ಷನಲ್ಲಿ ಪಂಜಾಬ್ ಕಿಂಗ್ಸ್ ಪಿಕ್ ಮಾಡಿಕೊಂಡು ನನ್ನ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅವರ ಒಂದು ಚಾಪ್ನ ಮೂಡಿಸಿದ್ದಾರೆ ನೆಹಾಲ್ ವಧೇರಾ. ವಂಡರ್ಫುಲ್ ಇನ್ನಿಂಗ್ಸ್ ಫ್ರಮ್ ನೆಹಾಲ್ ವಧೇರಾ. ಸೊ ಅಶುತೋಷ್ ಶರ್ಮಾ, ನೆಹಾಲ್ ವಧೇರಾ ಇಬ್ಬರಾಗಿದ್ದರೆ, ಇಬ್ಬರು ಯಾರಂತಂದರೆ, ಒಬ್ಬರು ವಿಘ್ನೇಶ್ ಪುತ್ತೂರ್ ಅಂತ ಹೇಳ್ತೀನಿ ಫ್ರಮ್ ಮುಂಬೈ ಇಂಡಿಯನ್ಸ್. ಅವ್ರಿಗೆ ಒಂದೇ ಮ್ಯಾಚ್ ಸಿಕ್ಕಿದ್ದು. ಒಂದು ಮ್ಯಾಚಲ್ಲಿ ಅವರ ಪರ್ಫಾರ್ಮೆನ್ಸ್ನ ತೋರಿಸ್ಕೊಟ್ರು. ಬಟ್ ಅದಾದಮೇಲೆ ಮುಂಬೈ ಇಂಡಿಯನ್ಸ್ ಟೀಮ್ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ, ಡ್ರಾಪ್ ಮಾಡಿಬಿಟ್ಟಿದ್ರು. ಇದು ಏನಕ್ಕೆ ಅಂತ ನನಗೆ ಖಂಡಿತ ಅರ್ಥ ಆಗ್ತಾ ಇಲ್ಲ. ಇಂಜುರಿ ಇರ್ಬೋದು, ಯಾಕೆಂದರೆ ಆ ಒಂದು ಪರ್ಫಾರ್ಮೆನ್ಸ್ ಆದಮೇಲೆ ಯಾರೂ ಡ್ರಾಪ್ ಮಾಡಲ್ಲ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾವಾಗಾದರೂ ಬಂದರೆ ಇಂಪ್ಯಾಕ್ಟ್ ಮಾಡೇ ಇವರು ಎಮರ್ಜಿಂಗ್ ಪ್ಲೇಯರ್ ಗೆಲ್ಲುವಂತಹ ಸಾಧ್ಯತೆ ಇದೆ. ಅಂಥ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ವಿಘ್ನೇಶ್ ಪುತ್ತೂರ್. 4ನೇ ಹೆಸರನ್ನ ತೊಗೊಳೋದಾದರೆ ನಾನು ಜೇಕ್ ಫ್ರೇಸರ್ ಮೆಗ್ಗಾಕ್ ಅಂತ ಹೇಳ್ತೀನಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇನ್ನೂ ಅವರ ಬ್ಯಾಟಿಂದ ಮ್ಯಾಚ್ ವಿನಿಂಗ್ ನಾಕ್ ಬಂದಿಲ್ಲ, ಬಟ್ ಹೀ ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್ ಅಂತ ಹೇಳ್ತೀನಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅಶುತೋಷ್ ಶರ್ಮಾ, ನೆಹಾಲ್ ವಧೇರಾ, ವಿಘ್ನೇಶ್ ಪುತ್ತೂರ್ ಆ್ಯಂಡ್ ಜೇಕ್ ಫ್ರೇಸರ್ ಮೆಗ್ಗಾಕ್. ಸೊ 3 ಜನ ಫ್ರಮ್ ಇಂಡಿಯಾ ಆ್ಯಂಡ್ 1 ಫಾರಿನರ್. ಈ 4 ಜನ ಎಮರ್ಜಿಂಗ್ ಪ್ಲೇಯರ್ ಆಗಿರ್ಬೋದು ಅಂತ ಹೇಳ್ತೀನಿ. ಬಟ್ ಇನ್ನು ಸುಮಾರು ಜನ ಇದ್ದಾರೆ. ಬೆಂಗಳೂರಿಂದಲೇ ತೊಗೊಂಡ್ರೆ ರಸಿಕ್ದಾರ್ ಸಲಾಮ್ ಅವರಿದ್ದಾರೆ. ಆ್ಯಂಡ್ ನಿನ್ನೆ ನೋಡಿದ್ರಿ ಲಕ್ನೋ ಸೂಪರ್ ಜೈಂಟ್ಸ್ ಕಡೆಯಿಂದ ದಿಗ್ವೇಶ್ ಸಿಂಗ್ ರಾಥಿ ಅವರಾಗಿರ್ಬೋದು. IPL ಇರೋದೇ ಒಂದು ಟ್ಯಾಲೆಂಟ್ ಹಂಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲ 10 ಟೀಮ್ಗಳ ಹತ್ರನೂ ಟ್ಯಾಲೆಂಟ್ ಸ್ಕೌಟ್ಸ್ ಇದ್ದಾರೆ. ಡೊಮೆಸ್ಟಿಕ್ ಆಡುವಾಗ ಅಥವಾ ಎಲ್ಲ ಕಡೆ ಹೋಗಿ ಹುಡ್ಕೊಂಡು ಪ್ಲೇಯರ್ಸ್ನ ಆರಿಸ್ಕೊಂಡು ಬರ್ತಾರೆ. ಇವತ್ತು ನಮ್ಮ ಅಖಾಡದಲ್ಲಿ ನಾವು ಆಡ್ತಾ ಇದ್ದೀವಿ ಮೊದಲನೇ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ. ಆ ಒಂದು MG ರೋಡು ಒಂದು ಕಳೆನೇ ಬರುತ್ತೆ ಅಂತ ಹೇಳ್ಬೋದು MG ರೋಡ್ಗೆ. ಯಾಕಂದರೆ ರೆಡ್ ಆ್ಯಂಡ್ ಗೋಲ್ಡ್ ಹಾಕ್ಕೊಂಡು ನಮ್ಮ RCB ಫ್ಯಾನ್ಸು RCB ಅಂತ ಚಾಟ್ ಮಾಡ್ತಾ ನಮ್ಮ 2025 IPLನ ಮೊದಲನೇ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ನೋಡೋಕ್ಕೆ ಹೋಗ್ತಾರೆ. ನಾನು ಕೂಡ RCB ಅನ್ಬಾಕ್ಸ್ಗೆ ಹೋಗಿದ್ದೆ. ಆ್ಯಂಡ್ RCB ಅನ್ಬಾಕ್ಸಲ್ಲೇ ನಮಗೆ RCB ಕ್ರೇಜ್ ಹೆಂಗಿದೆ ಅಂತ ಗೊತ್ತಾಯಿತು. ಅದೊಂದು ಮ್ಯಾಚೇ ಆಗಿರಲಿಲ್ಲ. ಇಟ್ ವಾಸ್ ನಾಟ್ ಇವನ್ ಅ ಮ್ಯಾಚ್. ಕ್ರಿಕೆಟ್ ಆಡ್ತಿರಲಿಲ್ಲ ಅವತ್ತು. ಇಟ್ ವಿಲ್ ಬಿ ದ ಫಸ್ಟ್ ಟೈಮ್ ಫೇಸ್ ಆಫ್ ಅಂತ ನನಗನ್ಸುತ್ತೆ. ಯಾಕಂದರೆ ನೆಟ್ಸಲ್ಲಿ ಫೇಸ್ ಆಫ್ ಆಗಿರುತ್ತೆ. ಬಟ್ ಒಂದು ಕಾಂಪಿಟೇಟಿವ್ ಗೇಮ್ನಲ್ಲಿ ಯಾವತ್ತೂ ಫೇಸ್ ಆಫ್ ಮಾಡಿರಲ್ಲ ವಿರಾಟ್ ಕೊಹ್ಲಿ ವರ್ಸಸ್ ಮೊಹಮ್ಮದ್ ಸಿರಾಜ್.
ಯಾಕೆಂದರೆ ವಿರಾಟ್ ಕೊಹ್ಲಿ ಆ್ಯಂಡ್ ಮೊಹಮ್ಮದ್ ಸಿರಾಜ್ ಒಂದೇ ಟೀಮ್ಗೆ ಆಡ್ಕೊಂಡು ಬಂದಿದ್ದಾರೆ. ಹೈದರಾಬಾದ್ನಲ್ಲಿ ಇದ್ದರು ಸಿರಾಜ್ ಅವರು ಮುಂಚೆ, ಬಟ್ ಐ ಡೋಂಟ್ ಥಿಂಕ್ ಎಸ್ ಬೌಲ್ ಟು ವಿರಾಟ್ ಕೊಹ್ಲಿ ಅಂತ ನನಗೆ ಅನ್ಸಲ್ಲ. ದಿಸ್ ವಿಲ್ ಬಿ ದ ಫಸ್ಟ್ ಟೈಮ್ ಪ್ರಾಬಬ್ಲಿ, ಆ್ಯಂಡ್ ಸಿರಾಜ್ ಅವರು ಎಸ್ಟಾಬ್ಲಿಷ್ ಆದಮೇಲಂತೂ ದಿಸ್ ಇಸ್ ಡೆಫಿನೆಟ್ಲಿ ದ ಫಸ್ಟ್ ಟೈಮ್ ದಟ್ ವಿಲ್ ಬಿ ಬೌಲಿಂಗ್ ಟು ಹಿಸ್ ಐಡಲ್, ಟು ಹಿಸ್ ಸೂಪರ್ ಹೀರೋ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಇಂಡಿಯಾಗೆ ಆಡ್ತಿದ್ದಾಗಾದರೆ ಇಬ್ಬರು ಒಟ್ಟಿಗೆ ಇರ್ತಿದ್ರು, ಆ್ಯಂಡ್ ದೆನ್ RCBಗೆ ಬರ್ತಿದ್ರು, RCBಲಿ ಒಟ್ಟಿಗೆ ಇರ್ತಿದ್ರು, ನೆಟ್ಸಲ್ಲಿ ಫೇಸ್ ಆಫ್ ಆಗ್ತಿತ್ತು. ಬಟ್ ಒಂದು ಕಾಂಪಿಟೇಟಿವ್ ಮ್ಯಾಚಲ್ಲಿ ಫಸ್ಟ್ ಟೈಮ್ ಫೇಸ್ ಆಫ್ ಮಾಡ್ತಾರೆ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಸಿರಾಜ್ಗೆ ಕೂಡ ಬ್ಯಾಕ್ ಮಾಡ್ತಾರೆ, ಯಾಕಂದರೆ ಸಿರಾಜ್ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದ್ದರು RCB ಟೀಮ್ದು. ಆ್ಯಂಡ್ ಇವಾಗ ಗುಜರಾತ್ ಟೈಟನ್ಸ್ಗೆ ಹೋಗಿರ್ಬೋದು, ಬಟ್ ಬೆಂಗಳೂರು ಲವ್ಸ್ ಸಿರಾಜ್ ಫಾರ್ ಶ್ಯೂರ್. ಗುಜರಾತ್ ಟೈಟನ್ಸ್ ಕೂಡ ಒಂದು ಫಾರ್ಮಿಡಬಲ್ ತಂಡ ಆಗಿರುತ್ತೆ. ಆ್ಯಂಡ್ ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಇನ್ ಗುಜರಾತ್ ಟೈಟನ್ಸ್ ಅಂತ ಹೇಳಿದ್ರೆ ನನಗನ್ಸೋದು ಸಾಯಿ ಸುದರ್ಶನ್. ಐ ಲವ್ ದಟ್ ಕೈಂಡ್ ಆಫ್ ಪ್ಲೇಯರ್. ಒಂದು ಟೆಕ್ನಿಕ್ ಇಟ್ಕೊಂಡು ಆಡುವಂತಹ ಪ್ಲೇಯರ್ಸ್ ಅಂತಂದರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸಾಯಿ ಸುದರ್ಶನ್ is one of them, and he is also capable to be the emerging player of the season, and he is definitely one for the future to play for India ಅಂತ ಹೇಳ್ಬೋದು. ಸೊ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಟ್ ವಿಲ್ ಬಿ ಡೆಫಿನೆಟ್ಲಿ ಬಿಗ್ ಹಿಟ್ಟಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಚಿನ್ನಸ್ವಾಮಿದು ಮೆಟ್ರಿಕ್ಸ್ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಈ ಒಂದು ಚಿಕ್ಕ ಸ್ಟೇಡಿಯಂನಲ್ಲಿ ರನ್ಸ್ ಬಂದೇ ಬರುತ್ತೆ, ಬಟ್ ಯಾವಾಗಲೂ ಬ್ಯಾಟ್ ಮತ್ತು ಬಾಲ್ ಮಧ್ಯೆ ಕಾಂಪಿಟೇಷನ್ ಇದ್ರೇ ಚೆನ್ನಾಗಿರೋದು. ಬಟ್ ಈ ಮ್ಯಾಚ್ನಲ್ಲಿ ನಮ್ಗೆ ಕಾಂಪಿಟೇಷನ್ ಇರುತ್ತೆ ಅಂತ ಕಾಣಿಸ್ತಾ ಇದೆ, ಯಾಕೆಂದರೆ RCB ಕೂಡ ನಮ್ಗೆ ಗೊತ್ತು ಎಂತಹ ಒಳ್ಳೆ ಟೀಮ್ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಭುವನೇಶ್ವರ್ ಕುಮಾರ್ ಅವ್ರನ್ನ ತೊಗೊಂಡಿರೋದೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವರು ಸೂಟ್ ಆಗ್ತಾರೆ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂನ ಮೆಟ್ರಿಕ್ಸ್ನ ಅರ್ಥ ಮಾಡಿಕೊಂಡು ಒಂದು ಬ್ಯಾಲೆನ್ಸ್ ಇಟ್ಕೊಂಡು ಬೌಲಿಂಗ್ ಮಾಡ್ಬೋದು ಅಂತ. ಆ್ಯಂಡ್ ಇದು ಫಸ್ಟ್ ಟೈಮ್ ಟೆಸ್ಟ್ ಆಗ್ತಾಯಿದೆ ಈ ಸಲ. ಭುವನೇಶ್ವರ್ ಕುಮಾರ್ RCBಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಆಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ವಿಲ್ ಬಿ ರಿಯಲಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಟು ವಾಚ್. ಆ್ಯಂಡ್ RCB ಮ್ಯಾಚ್ ಅಂತ ಅಂತಿದ್ದಂಗೆ ನಮ್ಗೆ ಖಂಡಿತ ಎಕ್ಸೈಟ್ ಆಗೋದೇನಂತಂದರೆ ವಿರಾಟ್ ಕೊಹ್ಲಿ ಅಖಾಡಕ್ಕೆ ಇಳಿತಾರೆ. ಸೊ ನಾಳೆ ಕೂಡ ವಿರಾಟ್ ಕೊಹ್ಲಿ ಅವರು ಅಖಾಡಕ್ಕೆ ಇಳಿದು ಇನ್ನೊಂದು 2023 ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಗುಜರಾತ್ ಮೇಲೆ ಆಡಿದ್ದಾಗ ವಿರಾಟ್ ಕೊಹ್ಲಿ ಅವ್ರದ್ದೊಂದು 100 ಬಂದಿತ್ತು, 101 ನಾಟ್ ಔಟ್ ಆಫ್ 61 ಬಾಲ್ಸ್. ಆ್ಯಂಡ್ ಇವತ್ತು ಕೂಡ ಒಂದು 100 ಬರಲಿ ಅಂತ ನಾವೆಲ್ಲ ಹೋಪ್ ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಿಕಾಸ್ ಅವ್ರದ್ದು ಸ್ಟೇಚರ್ ಹಾಗೆ ಇದೆ. ಬಟ್ ಒಂದು ಮ್ಯಾಚ್ ವಿನ್ನಿಂಗ್ ನಾಕ್ ಬರಲೇಬೇಕು, ಯಾಕಂದರೆ ಗುಜರಾತ್ ಕೂಡ ಒಂದು ಫಾರ್ಮಿಡಬಲ್ ಸೈಡ್ ಆಗಿರುತ್ತೆ. RCB ಸಿದ್ಧವಾಗಿದೆ ಟು ವೆಲ್ಕಮ್ GT ಆ್ಯಂಡ್ ಬೀಟ್ ದಮ್ ಆಟ್ ಹೋಮ್. ಸೊ ಫಸ್ಟ್ ಮ್ಯಾಚ್ ಫಾರ್ RCB, ಟೇಬಲ್ ಟಾಪರ್ಸ್ RCB ಅಂತ ಹೇಳ್ಬೋದು. ಗುಜರಾತ್ನ ಫೇಸ್ ಮಾಡ್ತಿರ್ತಾರೆ. 2 ಅವೇ ಗೇಮ್ನ ಆಲ್ರೆಡಿ ಗೆದ್ದಾಗಿದೆ, ಒಂದು ಈಡನ್ ಗಾರ್ಡನ್ಸ್ನಲ್ಲಿ, ಇನ್ನೊಂದು ಚೆಪಾಕ್ನಲ್ಲಿ. ಆ ಒಂದು ಫ್ಯಾಂಟಾಸ್ಟಿಕ್ ಹಿಸ್ಟಾರಿಕ್ ವಿನ್. ಆ್ಯಂಡ್ ಇವಾಗ ನಮ್ಮ ಅಖಾಡಕ್ಕೆ ನಾವು ಬರ್ತಾ ಇದ್ದಾರೆ ಗುಜರಾತ್ ಅವರು. ಆ್ಯಂಡ್ ನಾವು ಅವ್ರನ್ನ ಇಲ್ಲಿ ಕೂಡ ಸೋಲ್ಸೋಣ ಅಂತ ಹೇಳ್ತಾ ಫಸ್ಟ್ ಹೋಮ್ ಗೇಮ್ ಆಫ್ ದ ಸೀಸನ್ನಲ್ಲಿ ಒಂದು ವಿನ್ನಿಂಗ್ ಸ್ಟಾರ್ಟ್ನ ತೊಗೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಎಕ್ಸೈಟಿಂಗ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಸೀಸನ್ ಆಫ್ 2025ಗೆ RCBಗೆ ಆಲ್ ದ ಬೆಸ್ಟ್ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್.